या फिर रोड सुरक्षा के प्रति हो, इसमें वो सारी चीजें जागरूक करने के लिए ಈಗ ನಾವು ಹೊಂಟಿವಿ ಸೆಮಿನಾರ್ ಹಾಲಿಗೆ. ಕುಂಬಳಕಾಯಿ ಅಡುಗೆ ಮಾಡಿದೆ. ಹೆಂಗಿದ್ದೀರಿ ಎಲ್ಲರೂ? ಇವತ್ತು ನಮ್ಮದು 2ನೇ ಪ್ರಾಕ್ಟಿಕಲ್ ಐತ್ರಿ. ಬರ್ರಿ ಹೋಗೋಣ ಕಾಲೇಜ್ ಕಡೆ. ಈಗ ಏನು ಮಾತಾಡ್ಬೇಕನ್ನೋದು ಅದು ಗೊತ್ತಾಗಲ್ತಾಗೈತಿ. ಹಂಗೆ ಪ್ರಾಕ್ಟಿಕಲ್ಗೆ ಓದ್ಕೋಬೇಕು ಒಂದು ಸ್ವಲ್ಪ. ಇನ್ನೊಂದು ಮಾತು ಕೇಳ್ಬೇಕಾಗೈತೆ ರೀ. ನಾ ಯೋಚನೆ ಮಾಡತ್ತಲ್ಲಿ ಹೆಸರು ಚೇಂಜ್ ಮಾಡ್ಬೇಕಂತೇಳಿ, ಆದ್ರೆ ಯಾವ್ದು ಇಡ್ಬೇಕಂತ ಹೇಳಿ ಗೊತ್ತಾಗಲ್ತು. ಹೆಂಗಂದ್ರೆ ಈಗ ಯಾರೇ ಕೇಳ್ರಿ ಅಂದ್ರೆ ಜಲ್ದಿ ಹೇಳಂಗಿರ್ಬೇಕು, ಅವ್ರಿಗೆ ಸರ್ಚ್ ಮಾಡಂಗೂ ಇರ್ಬೇಕು. ಯಾಕಂದ್ರೆ ಒಬ್ಬೊಬ್ರು ಹೇಳ್ತೀನಿ ಏನು ಅರ್ಥನೇ ಆಗಲ್ಲ. ಅದ್ರ ಸಲುವಾಗಿ ಮತ್ತು ಈ ಲಾಂಗ್ ವಿಡಿಯೋ ಕನ್ನಡದಾಗ ಮಾಡಲಿ ಹಿಂದಿದಾಗ ಮಾಡಲಿ ಅದು ಒಂದು ಗೊತ್ತಾಗೋಲ್ತೈತಿ. ನೋಡ್ಬೇಕೇನ ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮ್ದಾಗ ಒಂದು ರೀಲ್ ಮಾಡ್ತೀನಿ, ಅದ್ರೊಳಗೆ ಚೆಕ್ ಮಾಡ್ತೀನಿ ಏನು ಒಪಿನಿಯನ್ ಬರ್ತೈತಿ. ನೋಡ್ರಿ ಮೊದಲು ನಾವು ಕಾಲೇಜ್ ಕಡೆ ಹೋಗೋಣ. ಎಕ್ಸಾದ ID ಕಾರ್ಡ್ ಮಾರ್ತು ಹೋಗಿದ್ರಿ. ಈಗ ಮತ್ತು ಅದೇ ತೊಗೊಳಕ್ಕೆ ಬಂದೆ ನೋಡ್ರಿ. ಇವ್ರಂತ್ರ ಹಾದ್ಯಾಗ ಬಂದು ನಿಂದಿರ್ತಾರೆ ಇವರು. ನೋಡ್ರಿ ಮೊದಲು ID ಕಾರ್ಡ್ ತೊಗೊಂಬರ್ರಿ. ಈಗ ನೋಡ್ರಿ ನಾವು ಕಾಲೇಜ್ ಒಳಗೆ ಬಂದಿವಿ. ಎಲ್ಲರೂ ಇಲ್ಲೇ ಕೂತಾರ, ಫುಲ್ ಓದ್ಕೊಳತ್ತಾರ ನೋಡ್ರಿ ಇಲ್ಲೇ. ನೋಡ್ರಿ ಇನ್ನು ಎಕ್ಸಾಮ್ ಎಲ್ಲ ಮುಗಿಸ್ಬೇಕು. ಅದಾದ್ಮೇಲೆ ರೂಮ್ ಕಡೆ ಹೋಗ್ಬೇಕು, ಅಡುಗೆ ಮಾಡಬೇಕು. ಇಲ್ಲಿ ನೋಡ್ರಿ ಹೊರಗೆ ಹೆಂಗೆ ಕಾಣಿಸ್ತೈತಿ. ಈಗ ನಾವು ಹೊಂಟಿವಿ ಸೆಮಿನಾರ್ ಹಾಲಿಗೆ. ಯಾಕಂದ್ರೆ ಏನೋ ಸೆಮಿನಾರ್ ಐತೆ ಕಾಣಿಸುತ್ತೆ ಯಾರ್ದು. ಬಂದು ಕೂತೀವಿ ನೋಡ್ರಿ ಇಲ್ಲಿ. या फिर रोड सुरक्षा के प्रति हो, इसमें वो सारी चीजें जागरूक करने के लिए इस संस्था का गठन हुआ। सन 1966 में नेशनल सेफ्टी काउंसिल्स का गठन किया गया था। नेशनल सेफ्टी काउंसिल्स एक ऐसी संस्था है जो कि पूरे नेशनल लेवल पर काम करती है। यह संस्था सिर्फ जागरूक करने का, औद्योगिक क्षेत्र में विशेष करके औद्योगिक क्षेत्र में जागरूक करने का, उनको रोकना है। कंस्ट्रक्शन सेफ्टी में जो दुर्घटनाएं थी उनको रोकना इसका सबसे बड़ा मूलभूत कारण था। अपना जो सेफ्टी का ट्रायंगल होता है, ग्रीन सेफ्टी ट्रायंगल, ये तो सभी को पता होगा। ಈಗ ಒಂದು ಸೆಮಿನಾರ್ ಮುಗೀತು, ಎಲ್ಲ ಮುಗೀತು. ಈಗ ಬಂದು ನಿಂತಿವ್ರಿ. ಎಕ್ಸಾಮ್ ಯಾವಾಗ ನಡೀತಾವೆ ಅದು ಗೊತ್ತಿಲ್ಲ. ಎಕ್ಸಾಮ್ ಆದ್ಮೇಲೆ ಮತ್ತೆ ಮನೆಗೆ ಹೋಗ್ಬೇಕು, ಊಟ ಮಾಡಬೇಕು. ನೋಡೋಣ ಬರ್ರಿ ಎಕ್ಸಾಮ್ ಯಾವಾಗ ನಡೀತಾವತ್ತೆ. ಈಗರೆ 1:30ಗೆ ಇಲ್ಲ ಸಾರಿ 12:30ಗೆ ಟೈಮ್ ಐತಿ. ಅದು ಮುಗಿಸ್ಕೊಂಡು ಹೋಗೋಣ. ಈಗ ಎಕ್ಸಾಮ್ ನಡೀತೈತ್ರಿ. ಎಕ್ಸಾಮ್ ಹಾಲಿಗೆ ಬಂದೀವಿ ನೋಡ್ರಿ. ಇಲ್ಲಿ ಪ್ರಾಕ್ಟಿಕಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಸ್ಟಾರ್ಟ್ ಆಕಾವ ನೋಡ್ರಿ. ಎಕ್ಸಾಮ್ ಬರ್ದು ಹೋಗೋಣ. ಇನ್ನು ಪೈಲ ಮೊದಲು ಎಕ್ಸಾಮ್ ಮುಗಿಸಿ ನಮ್ಮ ವೈವ ಎಲ್ಲ ಕಂಪ್ಲೀಟ್ ಆಯಿತು. ಎಕ್ಸಾಮು ಮುಗೀತು. ಇನ್ನು ಮನೆಗೆ ಹೋಗೋದು ಅಷ್ಟೇ ಬಾಕಿ ಹೋಗುತ್ತೆ ನೋಡ್ರಿ. ನೋಡ್ರಿ ನೇಚರ್ ಹಂಗೈತಿ. ನೋಡ್ರಿ ಏನು ಹೋಗಕ್ಕೆ ನೋಡೋಣ. ಈಗ ಇವರು ಬರತ್ತಾರ, ಇವ್ರಿಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲ ನೋಡೋರು. ಇನ್ನು ಹೋಗಿ ಅಡುಗೆ ಮಾಡಬೇಕು. ಅಡುಗೆ ಮಾಡಿದಾದ್ಮೇಲೆ ಮತ್ತೇನೋ ಸಂಜೆಗೆ ಮಾಡ್ತೀನಿ. ಯಾಕಂದ್ರೆ ಇವತ್ತು ಉಪವಾಸ ಇಟ್ಕೊಂಡೇನಿ ರೀ, ಮಂಗಳವಾರ ಅಲ್ಲ. ಕಾಲೇಜಿಂದ ಬಂದು ಹಾಗೆ ಮಕ್ಕೊಂಡ್ಬಿಟ್ಟಿದ್ದು ನೋಡ್ರಿ. ಮತ್ತು ವಾಪಸ್ ಎದ್ದು ಅಡುಗೆ ಮಾಡತ್ತೀನಿ ನೋಡ್ರಿ. ಇಲ್ಲಿ ಚಪಾತಿ ಮಾಡತ್ತೀನಿ, ಸೊ ಹಾಗೆ ತಿನ್ನತ್ತೀನಿ. ಇದು ಕುಂಬಳಕಾಯಿ ಅಡುಗೆ ಮಾಡಿದ್ದೆ, ಹಂಗೈತೆ ನೋಡ್ರಿ. ಮತ್ತು ನಿನ್ನೆ ಇಲ್ಲಿ ಚಟ್ನಿ ಮಾಡಿದ್ದ, ಇಲ್ಲೊಂದು ಸ್ವಲ್ಪ ಕಾಳದು ನೆನಕಿಟ್ಟಿನ ಹಾಗೆ ತಿನ್ನಾಕತ್ತೀರಿ ಯಾವಾಗಾರ. ಬರೀ ಈಗ ಸ್ವಲ್ಪ ಚಪಾತಿ ಮಾಡಿ ಮುಗಿಸೋನು, ಅದಾದ್ಮೇಲೆ ಊಟ ಮಾಡೋಣ. ಮುಗೀತು ನೋಡ್ರಿ. ಈಗ ಅಡುಗೆ ಮಾಡೋದಲ್ಲ. ಈಗ ನಡ್ರಿ ಊಟ ಮಾಡೋಣ. ನೋಡ್ರಿ ಹೆಂಗಾಗೈತೆ, ಚಲೋ ಕಾಣಿಸತ್ತೈತಲ್ಲ. ಒಣಗಡೆ ಮಾಡೀನಿ. ಇದು ನಿನ್ನೆ ಮಾಡಿದ್ದ ಚಟ್ನಿ, ಇವು ರೊಟ್ಟಿ ಸಾರಿ ಚಪಾತಿ. ನೋಡ್ರಿ ಇದು ತಿನ್ನೋನು. ಒಂದು ಸ್ವಲ್ಪ ಬೆಂದಿಲ್ ಕಾಣಿಸ್ತೈತಿ.
ಫಸ್ಟ್ ಟೈಮ್ ಮಾಡತ್ತಿದ್ದ ಕುಂಬಳಕಾವಣಿಗೆ ಅಂದ್ರೂ ಚಲೋ ಆಗೈತೆ. ನಾನು ಅನ್ಕೊಂತಿದ್ದೆ ಇದಕ್ಕಿಂತ ಬೆಟರ್ ಆಕತೈತೆ. ಇಲ್ಲಿ ಬಿಡ್ರಿ, ಈಗ ಊಟ ಮಾಡೋನು ಇನ್ನೂ ಅರಿವಿ ಹೋಗಿತ್ತೇನೆ ರೀ. ಯಾಕಂದ್ರೆ ಹೇಳ್ತೀನಿ ಮತ್ತು ಇನ್ನೊಂದು 4 ದಿವಸ ಆದ್ಮೇಲೆ ನಿಮಗೆ ಗೊತ್ತಾಗ್ತೈತೆ. ನೋಡ್ರಿ ಊಟ ಮುಗಿಸೋಣ ಮೊದಲು. ಈಗ ಅರಿವಿ ಎಲ್ಲ ಹೋಗಿದಿಟ್ಟೆ ನೋಡ್ರಿ. ಈಗ ಮ್ಯಾಲೆ ಹೋಗಿ ಒಣಕ್ಕೆ ಬರ್ನು. ಇವತ್ತಿಗೆ ಇಷ್ಟೇ ರೀ, ಮತ್ತೆ ಸಿಗೋಣ ನಾಳೆಗೆ. ಬಾಯ್ ಬಾಯ್.